ಕೂಗುದಂದ್ರೆ ಇದು ಎಷ್ಟು ಗಂಟೆಗೆ ಅವ್ರು ಹೇಳೋದು ಬಂದು? ಎಲ್ಲ ಮಧ್ಯರಾತ್ರಿಗೆ ಸರ್, ಎಲ್ಲ ರಾತ್ರಿಗೆ. ಏನ್ ಮಾಡ್ತಾರೆ ಮಕ್ಕಳಂದ್ರೆ? ಎಷ್ಟು ಮಕ್ಕಳು ಕೂಗಿದಾಗ? ಅಲ್ಲ, ಏನೋ ಮಕ್ಕಳು ಅಳ್ದಂಗೆ ಸೌಂಡ್ ಬಂದಂಗೆ ಆಯ್ತು ಆಗ್ತಾ ಇದೆ, ನೀವು ಯಾರಾದ್ರೂ ಇದ್ರೆ ಕಳಿಸಿ ನೋಡಿ ಅಂತ ಹೇಳ್ತಾರೆ. ಅವಾಗ ಎಷ್ಟನೇ ತಿರುವಿಗೆ ಹೋಗಿ ನೋಡಿದೀರಾ? ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋಗಿ ನೋಡ್ತೇವೆ. ಡಬಲ್ ಟರ್ನ್ ಇಂದ ಮೇಲೇನೆ ಸರ್. ಅಲ್ಲಿ ಊರಿಲ್ಲ, ಹಬ್ಲಬೀಡು ಅಂತ ಹೇಳಿ ಅಲ್ಲ, ಶಿರಾಡಿ ಘಾಟಲ್ಲಿ ಹಬ್ಲಬೀಡು ಅಂತ ಬರುತ್ತೆ. ಹೆಚ್ಚಾಗಿ ಏನಾದ್ರು ಇನ್ಸಿಡೆಂಟ್ ಇದ್ರೆ ಆ ಏರಿಯಾದಲ್ಲೇ ನಮಗೆ ಕಾಣಕ್ಕೆ ಸಿಗುವುದು. ಅಲ್ಲಿ ಏನೋ ಕುದುರೆಗಳು ಓಡಿದಂಗೆ ಎಲ್ಲ ರಾತ್ರಿ ಹೊತ್ತಲ್ಲ ಸರ್, ಕುದುರೆಗಳು ಓಡಿದಂಗೆ ಸೌಂಡು, ಮತ್ತೆ ಏನೋ ಈ ಯುದ್ಧ ಮಾಡೋ ತರ ಕತ್ತಿಗಳು ಆ ತರ ಸೌಂಡ್ಗಳೆಲ್ಲ ಕೇಳ್ತಾ ಇದೆ ಅಂತ ನಮಗೆಲ್ಲ ಒಂದು ಅಂದ್ರೆ ನಮ್ಗೆ ಖರ್ಚು ಅವರೇ ಕರ್ಕೊಂಡು ಹೋಗ್ತಾರೆ. ನಮಗೆ ವಿಕ್ರಮ್ ಗೌಡ ಅಂತ ಹೇಳಿ, ಅವರು ಆನ್ಬಲ್ನವರು. ಅಲ್ಲಲ್ಲಿ ಏನಾದ್ರು ಸ್ಮಗ್ಲಿಂಗ್ ಅಥವಾ ಇಲ್ಲ ಅದೇ ಕೆಂಪು ಹೊಳೆಯಲ್ಲಿ ಅದೇ ಸ್ವಲ್ಪ ವೇಷವಾಟಿಕೆ ಜೋರು ಇದ್ದಿದ್ದು. ಸುಮಾರು ಜನ ಇದ್ರು. ಕರ್ನಾಟಕಕ್ಕೆ ನಂಬರ್ 1 ವಾಟಿಕೆ ಇತ್ತಂತೆ, ನಿಜಾನ ಇದು? ಸುಮಾರಾಗಿ ಇತ್ತು. ಅದೊಂದು ಸಲ ಕೆಂಪು ಹೊಳೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದ್ದಾವೆ, ದೊಡ್ಡ ಅಂದ್ರೆ ಅಂಗಡಿ ಅದು ಇದು ಅಂತೆಲ್ಲ ಇತ್ತಂತೆ. ಆ ಟೈಮಲ್ಲಿ ಈ ವೇಷವಾಟಿಕೆಯಿಂದಾಗಿ ಅಲ್ಲಿ ಏನೋ ಬೇಡದ ಇನ್ಸಿಡೆಂಟ್ ಅಲ್ಲಾಗಿ ಅದನ್ನೆಲ್ಲ ಡೆಮೊಲಿಷನ್ ಮಾಡಿದ್ದಾರೆ. ಅಲ್ಲೇ ಹೋಟೆಲಲ್ಲಿ ಕೂಡ ಹುಡುಗಿ ಈ ತರ ಇರ್ತಿದ್ದು. ಅವರನ್ನು ಮತ್ತೆ ಅಲ್ಲಿಂದ ಪಿಕ್ ಮಾಡಿ ಕೆಳಗಡೆ ಎಲ್ಲ ಕರ್ಕೊಂಡು ಬಂದು ಸ್ವಲ್ಪ ನಿರ್ಜನ ಪ್ರದೇಶಕ್ಕೆ ತಂದು ಹಾಗೆ ಹೋದವನು ಮತ್ತೆ ಇದು ತನಕ ಅಲ್ಲಿ ಇಲ್ಲಿ ಏನಂತ ಸರ್, ಒಂದು ನಮಗೆ ಗುಂಡೆಯಿಂದ 5 ಕಿಲೋಮೀಟರ್ ಚಾಮುಂಡೇಶ್ವರಿ ದೇವಸ್ಥಾನ ಅಂತಿದೆ, ಅಲ್ಲಿಂದ ಈ ಕಡೆಗೆ ಸೌತ್ ಕೆನರಾ, ಆಮೇಲೆ ಆ ಕಡೆಗೆ ಹಾಸನ ಜಿಲ್ಲೆಗೆ. ಅದು ನೆಟ್ವರ್ಕ್ ಇಲ್ಲ ಜಾಗದಿಂದ ಈಗ ನಮಗೆ ಮಾರ್ನಳ್ಳಿವರೆಗೂ ನೆಟ್ವರ್ಕ್ ಇಲ್ಲವೇ ಇಲ್ಲ. ಎಷ್ಟು ಮುಂದುವರಿದ್ರು ಈ ನೆಟ್ವರ್ಕಿನ ವ್ಯವಸ್ಥೆ ಭಾರಿ ಸಮಸ್ಯೆ ಇದೆ. ಯಾರಾದರೂ ಗಾಡಿಯವರೇ ಲಾರಿಯವರೇ ಬಂದು ಹೇಳ್ಬೇಕು, ಅದು ಮಾಮೂಲಿ ಓಡುವಂತ ಲಾರಿಗಳು ಇರ್ತಾರೆ, ಅವ್ರು ಬಂದು ಹೇಳ್ತಾರೆ ಈ ತರ ಸಮಸ್ಯೆ, ಅಲ್ಲದೆ ಹೊಸಬ್ರು ಯಾರು ಹೇಳುದಿಲ್ಲ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ ಕೂಡಲೇ ನೀವೆಲ್ಲರೂ ಚಾರ್ಮಾಡಿಯ ಆಪತ್ತು ಬಾಂಧವರ ಬಗ್ಗೆ ಕೇಳಿರ್ತೀರಾ. ಹಾಗೇನೆ ಸುಮಾರು ಜನ ಕಾಮೆಂಟ್ಸ್ ಮಾಡಿದ್ರ ನನಗೆ. ಶಿರಾಡಿ ಮತ್ತೆ ಗುಂಡಿಯಾ ಭಾಗದ ಸುಮಾರು ವಿಷಯಗಳಿದೆ, ದಯವಿಟ್ಟು ಕೇಳಿ. ಇಲ್ಲಿ ನಡೆದಂತ ಏನು ಕೆಂಪು ಹೊಳೆಯ ವೈಶಾವಾಟಿಕೆ ಅಡ್ಡೆ ಒಂದು ಕಾಲದ್ದಿರ್ಬೋದು, ಅಥವಾ ಸುಮಾರು ಇಲ್ಲಿ ಏನು ಗಾಡಿಗಳು ಬೀಳ್ತವೆ ಸುಮಾರು ಶಿರಾಡಿ ಘಾಟಿಯಲ್ಲಿ, ಅಥವಾ ಮಂಗಳೂರು ಬೆಂಗಳೂರಿನಲ್ಲಿ ಕೊಲೆ ಮಾಡಿದಂಥವ್ರನ್ನ ತಂದು ಹಾಕುವಂಥದ್ದಿರ್ಬೋದು. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಶಿರಾಡಿಯಲ್ಲಿ ನಡೀತಾ ಇತ್ತು. ಆ 25-26 ವರ್ಷದ ಹಿಂದೆ ಈ ಭಾಗಕ್ಕೆ ಇಲ್ಲಿ ಬರುವಂಥ ಗಾಡಿಗಳನ್ನೆತ್ತುವುದು, ಬೇರೆ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿರೋರು ಅಂತ ಹೇಳಿದ್ರೆ ಸುಭಾಷು ಮತ್ತು ಅವರ ತಂಡ. ಹೀಗಾಗಿ ನೀವು ಎಷ್ಟನೇ ವಯಸ್ಸಿಗೆ ಬರ್ತೀರಾ ಸರ್? ಒಂದು 18ನೇ ವಯಸ್ಸಿಗೆ, 18-20ಕ್ಕೆ. ಏನು ರೀಸನ್ ಅಂದರೆ? ರೀಸನ್ ಆ ಟೈಮಲ್ಲಿ ಕೆಲಸದ ಮೇಲೆ ಬಂದದ್ದು, ಮೆಕ್ಯಾನಿಕ್ ಆಗಿ ಗಾಡಿ ರಿಪೇರಿಗೆ ಅಂತೇಳಿ ಬಂದದ್ದು. ಇದು ರಿಪೇರಿ ಮಾಡ್ತಾ ಅದ್ರ ಜೊತೆ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ತೆಗೆಯುವಂಥ ಜನಗಳು ಯಾರು ಬರ್ತಾ ಇಲ್ಲ, ನೋಡಿದ್ರು ಹಂಗೆ ಹೋಗ್ತಾ ಇದ್ರು. ಆ ಇದರಲ್ಲಿ ಮತ್ತೆ ನಾವು ಹಾಗೆ ಹೇಗಿತ್ತು ಶಿರಾಡಿ ಯಾವಾಗ ರೋಡೆಲ್ಲ ಸಣ್ಣದಾಗಿತ್ತು ಸರ್. ರೋಡು ಸಿಕ್ಕಾಪಟ್ಟೆ ಡಾಮರ್ ಎಲ್ಲ ಚೆನ್ನಾಗಿರ್ಲಿಲ್ಲ, ರೋಡ್ ಚೆನ್ನಾಗಿರ್ಲಿಲ್ಲ, ಹಾಳಾಗಿತ್ತು. ನೀವು ಸುಮಾರು ಒಂದು 15 ಜನರೊಟ್ಟಿಗೆ ತಂಡ ಇತ್ತಂತೆ ನಿಮ್ದು, ಹೇಗಿತ್ತದು? ಆ ಟೈಮಲ್ಲಿ 15 ಜನರ ತಂಡ ಬೇಕಿತ್ತು. ಆ ಟೈಮಲ್ಲಿ ಜನಕ್ಕೆ ಏನಾದ್ರು ಸಮಸ್ಯೆಗಳು, ರಾತ್ರಿ 24 ಗಂಟೆ ಏನಾದ್ರು ಒಂದು ಸಮಸ್ಯೆ ಆಗ್ತಾ ಇತ್ತು. ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ರೋಡು ಜಾಮು, ಇಲ್ಲ ಏನಾದ್ರು ಒಂದು ಮರ ಬೀಳುವಂಥದ್ದು, ಮಳೆಗಾಲದಲ್ಲಿ ಗುಡ್ಡ ಕುಸಿಯುವಂಥದ್ದು, ಆ ಟೈಮಲ್ಲೆಲ್ಲ ನಾವು ನೋಡ್ತಾ ಇದ್ರೆ ಬಂದವರು. ಸೊ ಇದಾದ್ಮೇಲೆ ಬಹುದೊಡ್ಡ ಪ್ರಶ್ನೆ ರಾಜ್ಯದಲ್ಲಿ ಬರೋದು ಕೂಡ ಶಿರಾಡಿ ಯಾಕೆ ಅಂತ ಹೇಳಿದ್ರೆ ಅತಿ ದೊಡ್ಡ ಮಂಗಳೂರು ಬೆಂಗಳೂರು ಹೈವೇ ಕನೆಕ್ಟ್ ಮಾಡದೆ ಶಿರಾಡಿ. ಹೌದೌದು. ಈ ಬೆಟ್ಟದಲ್ಲಿ ನೀವು ಸುಮಾರು ನೀವು ಅತಿ ಒಂದು ರೋಚಕ ಅನ್ಸಿದ್ದು ಯಾವುದು ನಿಮಗೆ ಇವತ್ತಿನ ಮಟ್ಟದಲ್ಲಿ ಇಷ್ಟು ವರ್ಷದಲ್ಲಿ ಕೆಲಸ ಮಾಡಿದಾಗ? ಯಾಕಂತ ಹೇಳಿದ್ರೆ ಗ್ಯಾಸ್ ಗಾಡಿಗಳೆಲ್ಲ ಬಂದು ಬಿದ್ದರೆ ಒಂದು 8 ಜನ 10 ಜನ ಡೆತ್ ಆಗ್ತಾ ಇದ್ರು. ಆಕ್ಸಿಡೆಂಟ್ ಆದರೆ ಅದೆಲ್ಲ ತೆಗೆಯೋದು ಒಂದು ಭಯಂಕರ ಹಿಂಸೆ ಆಗ್ತಿತ್ತು, ಡೆತ್ ಆಗ್ತಾ ಇದ್ರು. ಶಿರಾಡಿ ಘಟ್ಟದ ಸ್ವಲ್ಪ ಈ ಕಡೆ ನಾವು ಗುಂಡ್ಯದಿಂದ ಮುಂದ್ಗಡೆ ಶಿರಾಡಿ ಆ ಕಡೆ ಆ ಸೈಡಲ್ಲಿ ಓಮಿನಿ ಮೇಲೆ ಬಂದು ಬಿದ್ದು ಆಕ್ಸಿಡೆಂಟ್ ಆಗಿ 8 ಜನ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಗುಂಡ್ಯದೊಂದು 10 ಕಿಲೋಮೀಟ್ರು ಮಂಗಳೂರು ಕಡೆಗೆ, ಅದು ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು. ಆವಾಗ ಆ ರೋಡ್ ಇರಲಿಲ್ಲ ಯಾವುದು ಅಂತ ಹೇಳಿ, ಇಚಿಲಂಬಾಡಿ ರೋಡ್ ಇರಲಿಲ್ಲ. ಅದು ರೋಡ್ ಆದಮೇಲೆ ಸ್ವಲ್ಪ ಆಕ್ಸಿಡೆಂಟ್ಗಳು ಕಮ್ಮಿ ಆಗಿದೆ. ಎಲ್ಲ ಸುಬ್ರಹ್ಮಣ್ಯ ಹೋಗುವಂಥ ಯಾತ್ರಾರ್ಥಿಗಳೆಲ್ಲ ಇದು ನಮ್ಮ ಗುಂಡ್ಯ ಮೇಲೇನೆ ಬರ್ತಾಯಿತ್ತು. ಗುಂಡ್ಯ ಪೇಯ ಶಾಂತಿಯಾಗಿ ಬರ್ತಾಯಿತ್ತು. ಅವಾಗ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ತಿತ್ತು. ಶುರು ಮಾಡ್ಬೇಕಾದ್ರೆ ಅದು ಏನೋ ಒಂದು ಅನಿವಾರ್ಯವಾಗಿ ಈ ಕೆಲಸಕ್ಕೆ ಬಂದೆ, ಈ ಥರ ಕೆಲಸಗಳಿಗೆ. ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರು? ಸ್ಟಾರ್ಟಿಂಗ್ಗೆ 3 ಜನ ಇದ್ರು, ಆಮೇಲೆ ಒಂದು 15 ಜನ 20 ಜನ ಇತ್ತು. 15 ಜನ 20 ಜನ ಅವಾಗ ಮತ್ತೆ ಈ ಮೈನ್ಸ್ ಗಾಡಿಗಳೆಲ್ಲ ಇತ್ತಲ್ಲ ಸರ್, ಕೆಲಸ ಗಾಡಿಗಳು ಸಿಕ್ಕಾಪಟ್ಟೆ ಇತ್ತು, ಎತ್ತುವಂಥ ಕೆಲಸಗಳು ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇತ್ತು ಆ ಟೈಮಲ್ಲಿ. ಶಿರಾಡಿ ಘಟ್ಟಲ್ಲಿ ಶಿರಾಡಿಯಲ್ಲಿ ಕಷ್ಟದ ತಿರುವು ಅಂದ್ರೆ ಯಾವುದು ಈ ಬೆಟ್ಟದಲ್ಲಿ? ಶಿರಾಡಿಯಲ್ಲಿ ಡಬಲ್ ಟರ್ನ್ ಅಂತ ಹೇಳಿ ಒಂದು ಟರ್ನ್ ಇದೆ. ಇಲ್ಲಿಂದ ಒಂದು 15 ಗುಂಡ್ಯದಿಂದ ಒಂದು 15 ಕಿಲೋಮೀಟರ್ 2 ಟರ್ನ್ ಇದೆ, ಅದಕ್ಕೆ ನಾವು ಡಬಲ್ ಟರ್ನ್ ಅಂತ ಕರೆಯೋದು. ಅಲ್ಲಿಗೆ ಹೆಸರೇ ಡಬಲ್ ಟರ್ನ್ ಅಂತ ಇಟ್ಟಿದ್ದಾರೆ ಈಗ. ಅದೊಂದು ಕಷ್ಟದ ದೊಡ್ಡ ತಿರುವು. ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಗಾಡಿಗಳು ಹತ್ತಾ ಇರಲಿಲ್ಲ, ಮುಂದೆ ಹೋಗುವಂಥ ಗಾಡಿಗಳು ರಿವರ್ಸ್ ಬರ್ತಾ ಇತ್ತು. ಆಮೇಲೆ ಮೇಲಿಂದ ಕೆಲವು ಗಾಡಿಗಳು ಬಂದು ಕೆಳಗಡೆ ಬೀಳ್ತಾ ಇತ್ತು, ಒಂದು ತಿರುವಿಂದ ಕೆಳಗಡೆ ಇನ್ನೊಂದು ತಿರುವಿಗೆ ಬೀಳ್ತಾ ಇತ್ತು. ಅಲ್ಲೆಲ್ಲ ಜಾಸ್ತಿ ಡೆತ್ ಆಗ್ತಾ ಇತ್ತು ಅಲ್ಲಿ. ಹೌದೌದು.
ಅಂದ್ರೆ ಆ ತಿರುವಿನಿಂದ ಆ ಮೇಲಿನ ತಿರುವಿನಿಂದ ಕೆಳಗಿನ ತಿರುವಿಗೆ ಬೀಳ್ತಾ ಇತ್ತು. ಬೆಂಗಳೂರಿನಲ್ಲಿ ಕೊಲೆ ಮಾಡಿದವರಾಗ್ಲಿ, ಮಂಗಳೂರಿನಲ್ಲಿ ಕೊಲೆ ಮಾಡಿದವರಾಗ್ಲಿ, ಅವರ ಡೆಡ್ ಬಾಡಿನ ಇಲ್ಲಿ ಹಾಕಿ ಅವರನ್ನೆಲ್ಲ ತಂದು ಘಟ್ಟಲ್ಲಿ ಕೆಲವು ಬಿಸಾಕ್ತಾ ಇದ್ರು. ಇಂಥದ್ದು ಕೇಸ್ ಎಷ್ಟು ನೋಡಿದ್ರೆ? ಒಂದು 10-15 ಬಂದಿದೆ ಸರ್. 15 ಬಾಡಿಗಳು ಸಿಕ್ಕಿತ್ತು ನಮಗೆ. ಕೆಲವು ರೇಪ್ ಮಾಡಿ ಬಿಸಾಕಿದಂಗೆ, ವೈಯಕ್ತಿಕವಾಗಿ ಏನಾದ್ರು ಗ್ರಿಜ್ ಆಸ್ತಿ ಮೇಲೆ ಇದ್ದು ಕೊಳತಿರ್ತದೆ ಮುಕ್ಕಲ್ವಾಸಿ ಶವ ಕೊಡ್ಬೇಕಾದ್ರೆ ಎಲ್ಲ ತುಂಬಾ ದಿವಸ ಆಗಿ ಮತ್ತೆ ಹೊಳೆಯಲ್ಲಿ ಬಂದು ತುಂಬಾ ಅದೆಲ್ಲ ಈಗಲೇ ಸ್ವಲ್ಪ ಕಡಿಮೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಕಡಿಮೆ ಆಗಿದೆ. ಈಗ ರಸ್ತೆ ಎಲ್ಲ ಇದಾದ್ಮೇಲೆ ಸ್ವಲ್ಪ ಇದೆ, ಕಾಂಕ್ರೀಟ್ ರಸ್ತೆ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲರ ಇತ್ತು. ಯಾಕದು ನಿರಂತರವಾಗಿ? ಅದು ಯಾರು ನಿರ್ಜನ ಪ್ರದೇಶ ಅಲ್ಲ ಸರ್, ಕಾಡು ಪ್ರದೇಶ ಅಲ್ಲ. ಒಂದು 25 ಕಿಲೋಮೀಟರ್ ಯಾವುದೇ ಅಂಗಡಿಗಳು ಯಾವುದೇ ಇಲ್ಲ, ಜನರು ಇಲ್ಲ. ಮತ್ತೆ ಒಂದು ವಾಹನ ನಿಲ್ಸಿದ್ರು ಯಾರು ನಿಲ್ಸಿ ನೋಡುದಿಲ್ಲ ಏನು ಅಂತ ಹೇಳಿ. ಇನ್ನೊಂದು ಗಾಡಿ ಏನಾದ್ರು ನಿಲ್ಸಿದ್ರು ಯಾರು ನೋಡುದಿಲ್ಲ ಏನು ಅಂತ ಹೇಳಿ, ಸೀದಾ ಹೋಗ್ತಾರೆ ಅಷ್ಟೇ. ಒಂದು ಆನೆದು ಭಯ ಆಗಿರ್ಬೋದು, ಕಾಡು ಪ್ರಾಣಿಗಳಿದೆಯಲ್ಲ ಸರ್, ಅದರದ್ದು ಏನಾದ್ರು ಭಯ, ಯಾರು ನಿಲ್ಸಿದ್ರು ಸೀದಾ ಹೋಗ್ತಾರೆ. ಶಿರಾಡಿ ಘಾಟಲ್ಲಿ ಅಂತ ಸಣ್ಣ ಪುಟ್ಟ ಇದೆಲ್ಲ ಡೀಸೆಲ್ ಕದಿಯೋದು, ಈ ತರ ದರೋಡೆ ಅಂತದ್ದು ಏನು ಇಲ್ಲ. ಡೀಸೆಲ್ ವೆಹಿಕಲ್ ಏನಾದ್ರು ಕದಿಯುವಂಥದ್ದು ಕೇಳಿದ್ದೇವೆ, ನೋಡಿದ್ದಿಲ್ಲ, ಕೇಳಿದ್ವಿ. ಇಲ್ಲ ಅಂತ ಇಲ್ಲ, ಒಂದೇನಾದ್ರು ಸಲ ನಮ್ಮ ಮೇಲೆ ಆಗಿತ್ತು ಅಂತ. ಅದು ಇಲ್ಲಿ ದೊಡ್ಡ ಮಟ್ಟದಲ್ಲ, ಅಲ್ಲಿ ಇಲ್ಲಿ ಏನಂತ ಸರ್, ಒಂದು ನಮಗೆ ಗುಂಡೆಯಿಂದ 5 ಕಿಲೋಮೀಟರ್ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದೆ. ಅಲ್ಲಿಂದ ಈ ಕಡೆಗೆ ಸೌತ್ ಕೆನರಾ, ಆಮೇಲೆ ಆ ಕಡೆಗೆ ಹಾಸನ ಜಿಲ್ಲೆ, 2 ಜಿಲ್ಲೆದು ಗಡಿಭಾಗ ಆಗಿರುತ್ತೆ. ಅದು ನೆಟ್ವರ್ಕ್ ಇಲ್ಲ ಜಾಗದಿಂದ. ಈಗ ನಮಗೆ ಮಾರ್ನಳ್ಳಿವರೆಗೂ ನೆಟ್ವರ್ಕ್ ಇಲ್ಲವೇ ಇಲ್ಲ. ಎಷ್ಟು ಮುಂದುವರಿದ್ರು ಈ ನೆಟ್ವರ್ಕಿನ ವ್ಯವಸ್ಥೆ ಭಾರಿ ಸಮಸ್ಯೆ ಇದೆ. ಯಾರಾದರೂ ಗಾಡಿಯವರೇ ಲಾರಿಯವರೇ ಬಂದು ಹೇಳ್ಬೇಕು. ಅದು ಮಾಮೂಲಿ ಓಡುವಂಥ ಲಾರಿಗಳು ಇರ್ತಾರೆ, ಅವ್ರು ಬಂದು ಹೇಳ್ತಾರೆ ಈ ಥರ ಸಮಸ್ಯೆ, ಅಲ್ಲದೆ ಹೊಸಬ್ರು ಯಾರು ಹೇಳುದಿಲ್ಲ. ಈಗಿನ ಸ್ವಾಮೀಜಿ ಕಾರ್ ಒಂದು ಸೈಡ್ ಹೋಯ್ತಿಲ್ಲ, ಅದು ಬೇರೆ ಗಾಡಿ ಹೊರತ ಹೇಳಿ ಕಳಿಸ್ಬೇಕಷ್ಟೇ ನಮಗೆ. ಅದು ಈಗ ಬರ್ಲಿಕ್ಕೂ ಧೈರ್ಯ ಇಲ್ಲ, ಬರುವಾಗ ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ, ಏನಾದ್ರು ಇದು ಮಾಡಿರ್ತಾರೆ ನಮಗೆ ಸಮಸ್ಯೆ. ಅದು ಅಲ್ಲ, ನೀವು ಹೇಳ್ತಾ ಇದ್ರಲ್ಲ ಸರ್, ಇದಾದ್ಮೇಲೆ ಈ ರೀತಿ ನಿಮ್ಗೆ ಅಂತ ಹೇಳಿದ್ರೆ ಕೊಲೆ ಕೇಸ್ ಅಂದ ಕೂಡಲೇ ಯಾವ್ದಾದ್ರು ದೊಡ್ಡ ಕೊಲೆ ಕೇಸ್ ಆಗಿರುವಂತದ್ದು ನೀವು ಕೇಳಿದಿರಾ? ದೊಡ್ಡ ಕೊಲೆ ಕೇಸ್ ಸರ್, ಮೊನ್ನೆ ಒಂದು ಹಾಸನದೊಂದು ನಡೆದಿತ್ತು ಸರ್. ಒಂದು ಹುಡುಗನನ್ನು ಅಲ್ಲಿ ಗಲಾಟೆ ಮಾಡಿಕೊಂಡು ಇಲ್ಲಿ ಕೆಂಪೊಳೆ ನದಿಗೆ ತಂದು ಹಾಕಿದ್ರು. 3 ವರ್ಷ ಆಯ್ತು ಅಂತ ಕಾಣ್ತದೆ, ಮಳೆಗಾಲದಲ್ಲಿ 2-3 ವರ್ಷ ಆಯ್ತು. ಅದೊಂದು ದೊಡ್ಡ ವಿಷಯ ಆಗಿತ್ತು. ಅದು ಮತ್ತೆ ಅವರು ಆರೋಪಿಗಳೆಲ್ಲ ಸಿಕ್ಕಿದ್ರು, ಪೊಲೀಸರು ಹಿಡ್ಕೊಂಡಿದ್ರು. ಅದಕ್ಕಿಂತ ಹಿಂದೆ ಮಂಗಳೂರು ರೌಡಿಗಳನ್ನೆಲ್ಲ ತಂದು ಹಾಕಿದ್ರು. ಮತ್ತೆ ತಾನಿಯಾ ಅಂತ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಯನ್ನು ತಂದು ಎಲ್ಲ ಹಾಕಿರೋದು, ಅದು ಇದೆ ಒಂದು ದೊಡ್ಡ ವಿಷಯ. ಅದು ತಾನಿಯಾ ಅಂತ ಒಂದು ಯಂಗ್ಸನ್, ಅದು ಎಂತ ನಾರ್ತ್ ಇಂಡಿಯನ್ ಅಂತ ಕಾಣುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್. ಅವಳನ್ನು ಮಾರ್ನಳ್ಳಿಯಿಂದ ಸ್ವಲ್ಪ ಕೆಳಗಡೆ ಕೊಂದು ಹೀಗೆ ತಂದು ಹಾಕಿರೋದು, ಅದು ಕೂಡ ಮಾರನೇ ದಿವಸನೇ ಸಿಕ್ಕಿದೆ. ತುಂಬಾ ಗುಂಡಿ ಇದೆ ಸರ್. ಅದು ಎಷ್ಟಿದೆ ಆಳ ಗುಂಡಿ? ತುಂಬಾ ಆಳ ಇರುತ್ತೆ ಸರ್. ತುಂಬಾ ಆಳ ಇರುತ್ತೆ, ಒಂದು 20-50 ಅಡಿಯಿಂದ ಕೆಳಗಡೆ ಇರುವ ಜಾಗಗಳೇ ಹೆಚ್ಚಾಗಿರುವುದು. ಮತ್ತೆ ಅದಕ್ಕೆ ಜಾಸ್ತಿ ಹೋಗಲ್ಲ, ಎಲ್ಲರೂ ಮಳೆ ಇವರಿಗೆ ಅದು ಎಲ್ಲಿ ಶವನ್ ತೆಗೆದ್ರ ನೀವು? ತೆಗೆದು ಅದು ಮಾರ್ನಳ್ಳಿಯಿಂದ ಸ್ವಲ್ಪ ಕೆಳಗಡೆ ಸರ್. ಅದೇ ಒಂದು ಸಣ್ಣ ಡಿಪಿ ಡೌನ್ ಅಲ್ಲಿ. ಹೌದೌದು, ತುಂಬಾ ದೂರ ಹೋಗುದಿಲ್ಲ. ಅದು ಬೆಂಗಳೂರಲ್ಲೇ ಮಾಡಿ ಸರ್. ಅವರು ಬೆಂಗಳೂರಲ್ಲಿ ಮಾಡಿಲಿ ಹಾಕಿದ್ರು. ನಮಗೆ ಅದರ ಬಗ್ಗೆ ಏನೋ ಅಷ್ಟು ಅವರು ಬಂದಿರಲ್ಲ. ಪೊಲೀಸರು ಒಂದು ಇದು ಮಾಡುವಾಗ ನಮ್ಮನ್ನು ಕರೆಸ್ತಾರೆ, ಹುಡುಕ್ಲಿಕ್ಕೆ ಕರೆಸ್ತಾರೆ. ಈ ತರ ಇದೆ, ಒಂದ್ಸರಿ ಹುಡುಕಿ ಕೊಡಿ ಅಂತ ಹೇಳಿ. ಅದಕ್ಕೆ ಪೊಲೀಸ್ನವರು ತಿರುವು ಘಾಟಿ ಗೊತ್ತಿರುತ್ತಲ್ಲ ಸರ್, ಅದಕ್ಕೋಸ್ಕರ ಅವ್ರು ಕರೀತಾರೆ. ಕರೆದಾಗ ಹೋಗ್ತೇವೆ ನಾವು. ಎಷ್ಟು ಡೆಡ್ ಬಾಡಿ ತೆಗೆದಿದ್ರೆ? ಒಂದು 15-20 ಇರ್ಬೋದು ಸರ್. ಅದ್ರಲ್ಲಿ ನಿಮಗೆ ಅತಿ ಕಷ್ಟಕರ ಆಗಿದ್ದು ಯಾವುದು? ಅತಿ ಕಷ್ಟ ಅದು ಏನೋ ಲವ್ ಕೇಸ್, ಅದು ಬೇರೆ ಏನೋ ಅಫೇರ್ ಇತ್ತು ಅಂತ ಹೇಳಿ ಅದಕ್ಕೆ ಗಂಡ ಅಡ್ಡ ಬರ್ತಾನೆ ಇಲ್ಲಿ ಸ್ವಲ್ಪ ಮುಂದೆ ಅಂತೀನಿ. ಇಲ್ಲ ಈ ಟರ್ನಲ್ಲಿ ಕೊಲೆ ಮಾಡಿಸಿ ತಂದು ಇಲ್ಲಿ ಹಾಕಿರೋದು. ಕೊಲೆ ಮಾಡಿಸಿ ತಂದು ಹಾಕಿ ಸ್ವಲ್ಪ ಸೊಪ್ಪು ಅದು ಇದನ್ನೆಲ್ಲ ಹಾಕಿ ಬಿಟ್ಟೋದು. ಸೊಪ್ಪ ಇದು ತರಗೆಳೆ ಅಂತವನ್ನೆಲ್ಲ ತಂದು ಅದ್ರ ಮೇಲೆ ಹಾಕಿ ಪಕ್ಕನೆ ಗೊತ್ತಾಗದಂಗೆ. ಮತ್ತೆ ಅದು ಪೊಲೀಸ್ ಅವರೇ ಔಟ್ ಆಗಿ ಅವಳೆಲ್ಲ ಹಿಡ್ಕೊಂಡು ಬಂದ್ರು, ಅವಳೇ ಬಂದು ತೋರಿಸಿ ಇದಾಗಿ 26 ಕಿಲೋಮೀಟರ್. 26 ಕಿಲೋಮೀಟರ್. ಈ 26 ಕಿಲೋಮೀಟರ್ ಎಡ ಮತ್ತೆ ಬಲಗಡೆ ಇದೆ, ಗುಂಡಿ ಇದೆ. ಗುಂಡಿ ಒಳಗೆ ಆಕ್ಚುಲಿ ಏನಿದೆ? ಕೆಳಗೆ ಹೋದ್ರೆ ಪೂರ್ತಿ ಡೌನ್ ನಲ್ಲಿ ಪೂರ್ತಿಗೆ ನದಿ ಸರ್, ಕೆಂಪುಹೊಳೆನೆ. ಈ ಕೆಂಪುಹೊಳೆ ಅನ್ನುವಂಥದ್ದೊಂದು ಕುಖ್ಯಾತಿಗೆ ಒಳಗಾಗುತ್ತೆ. ಇಲ್ಲಿ ವೈಶಾವಾಟಿಕೆ ಇತ್ತು, ಇಲ್ಲಿ ಅದು ಮೊದಲು ಅಂದ್ರೆ ಹುಡುಗಿಯರೆಲ್ಲ ರೋಡ್ ಸೈಡ್ ಅಲ್ಲಿ ಬಂದು ಕೂರುವುದು, ತುಂಬಾ ಹೆಂಗಸರೆಲ್ಲ ಇರ್ತಿದ್ರು, ಒಂದು 8-10 ಜನ ಮುಂದೆ ಇಲ್ಲಲ್ಲ ಕೆಂಪುಹೊಳೆ ಹೋಗ್ತಾ ಇದ್ರು. ಅಂತದೆಲ್ಲ ನಾವು ನೋಡಿದ್ದೆಲ್ಲ ಗೊತ್ತಿದೆ. ಸುಮಾರು ಜನ ಇದ್ರು. ಕರ್ನಾಟಕಕ್ಕೆ ನಂಬರ್ 1 ವೈಶಾವಾಟಿಕೆ ಇತ್ತಂತೆ, ನಿಜಾನ ಇದು? ಸುಮಾರಾಗಿ ಇತ್ತು. ಅದೊಂದು ಸಲ ಕೆಂಪುಹೊಳೆಯಲ್ಲಿ ದೊಡ್ಡ ಬಿಲ್ಡಿಂಗ್ ಗಳಿದೆ, ದೊಡ್ಡ ಅಂದ್ರೆ ಅಂಗಡಿ ಅದು ಇದು ಅಂತೆಲ್ಲ ಇತ್ತಂತೆ. ಅದು ನಾವು ಕೇಳಿದಷ್ಟು, ನಾವು ನೋಡಿದ್ದಲ್ಲ.
ಆ ಟೈಮಲ್ಲಿ ಈ ವೇಶ್ಯಾವಟಿಕೆಯಿಂದಾಗಿ ಅಲ್ಲಿ ಏನೋ ಬೇಡದ ಇನ್ಸಿಡೆಂಟ್ ಅಲ್ಲಾಗಿ ಅದನ್ನೆಲ್ಲ ಡೆಮೊಲಿಷನ್ ಮಾಡಿಸಿ ಡೆಮೊಲಿಷನ್ ಮಾಡಿದ್ದಾರೆ. ಕಾರಣ ಏನಂತ ಹೇಳಿ, ಕಾರಣ ಯಾವ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಗಡಿ ಭಾಗ, ಇನ್ನೊಂದ್ ಕಡೆ ಹಾಸನ ಗಡಿ ಭಾಗ. ಪೊಲೀಸರು ಬರ್ತಾನೆ ಇರ್ತಿಲ್ಲ ಅಂತೆ. ಪೊಲೀಸರು ಆ ಕಾಲದಲ್ಲಿ ಬರ್ತಾ ಇರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಬರ್ತಾ ಇರಲಿಲ್ಲ. ಈಗ ತೊಂದರೆ ಇಲ್ಲ, ಈಗ ಪೊಲೀಸವರೆಲ್ಲ ಈಗ ನೈಟ್ ರೌಂಡ್ಸ್ ಎಲ್ಲ ಇದೆ. ಪೊಲೀಸವರು ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದ ಇತ್ತಂತೆ ವೈಶಾವ. ಹೌದೌದು. ಅದು ಯಾವ ರೀತಿ ಯಾವತ್ತಾದ್ರೂ ನೋಡಿದ್ರ ನೀವು? ಇತ್ತು ಎಲ್ಲಿ ಕೂತ್ಕೊಳ್ತಿದ್ರು ಕೆಂಪು ಹೊಳೆಯಲ್ಲಿ ಅಂತ ಹೇಳಿ? ಕೆಂಪು ಹೊಳೆಯಲ್ಲಿ ಒಲೆ ಸೈಡ್ ಅಲ್ಲಿ ಮಾತ್ರ ಕೂರ್ತಿದ್ರು. ಆ ತರದ ದೂರದಿಂದ ನೋಡಿರುವ ಇದು ಮಾತ್ರ, ಅದು ರಸ್ತೆ ಕಾಣುವ ಅಂತ ಜಾಗದಲ್ಲಿ ಏನು ಅಂತದೆಲ್ಲ ನೋಡಿದ್ದೇವೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು. ಅದೇ ಜನ ಇರ್ತಿದ್ರು. ಆವಾಗ ಮಾರ್ನಲ್ಲಿ ಹೋಟೆಲ್ ಹಿಂದು ಭಾಗದಲ್ಲಿ ಸಣ್ಣ ಸಣ್ಣ ಇದು ಮಾಡ್ಕೊಂಡೆಲ್ಲ ಅಲ್ಲೇ ಹೋಟೆಲಲ್ಲಿ ಕೂಡ ಹುಡುಗಿ ಈ ತರ ಇರ್ತಿದ್ದು. ಅವರನ್ನು ಮತ್ತೆ ಅಲ್ಲಿಂದ ಪಿಕ್ ಮಾಡಿ ಕೆಳಗಡೆ ಎಲ್ಲ ಕರ್ಕೊಂಡು ಬಂದು ಸ್ವಲ್ಪ ನಿರ್ಜನ ಪ್ರದೇಶಕ್ಕೆ ತಂದು ಅಲ್ಲೇ ಎಲ್ಲ ಅವ್ರ ಜೊತೆಗೆ ಸೇರಿ ಮತ್ತೆ ಹೋಗುವಂಥದ್ದು ಎಲ್ಲ ಮೊದಲ ಕಾಲದಲ್ಲಿ ಇತ್ತು. ಅದು ಶಿರಾಡಿಯಲ್ಲಿ ಬಾರಿ ಬಾರಿ ಕಥೆಗಳು ಇದಾವಂತೀರಾ? ಹೌದು. ಆ ಥರ ತುಂಬಾ ಘಟನೆಗಳಿದೆ ಸರ್. ಈಗ ಎಲ್ಲ ಶಿರಾಡಿ ಅಲ್ಲ, ಈಗ ಬಾರಿ ಕ್ಲೀನ್ ಅಂತ ಆಕ್ಸಿಡೆಂಟ್ ಕೂಡ ತುಂಬಾ ಕಡಿಮೆ. ಸರ್, ಇದು ಬೆಟ್ಟ ಹೀಗಿದೆ ಅಲ್ಲ, 26 ಕಿಲೋಮೀಟರ್. ಹೌದು. ಇದು ಏನು ಒಂದೇ ರೀತಿ ಹೈಟ್ ಅಲ್ಲಿ ಹೋಗುತ್ತೆ ಇದು? ಇಲ್ಲ, ಒಂದೊಂದು ಗುಡ್ಡಗಳಿದೆ. ಒಂದು 7-8 ಗುಡ್ಡಗಳಿದೆ. ಒಂದೊಂದು ಇಲ್ಲೊಂದು ಗುಡ್ಡ ಇದೆ, ಮತ್ತೆ ಅದು ಬಿಟ್ಟು ಮುಂದೆ ಇನ್ನೊಂದು ಗುಡ್ಡ ಇದೆ, ಮತ್ತೆ ಆ ಥರ ಒಂದೊಂದು ಗುಡ್ಡ. ಒಂದೇ ಗುಡ್ಡ ಅಂತ ನಮ್ಗೆ ಒಂದೇ ಗುಡ್ಡ ಅಂತ ಹೇಳಿಲ್ಲ, ಒಂದು 5-6 ಗುಡ್ಡಗಳು ಇದೆ. ಯಾವ ಗುಡ್ಡ ಹೆಸರೇನು? ಕರಡಿಮಲೆ, ಆನೆ ಅಂದ್ರೆ ಅದರ ಸೈಡ್ ಅಲ್ಲಿ ಹೋಗುದು, ಆ ಬೆಟ್ಟದ ಸೈಡ್ ಅಲ್ಲೆಲ್ಲ ಹೋಗುವ ರಸ್ತೆ ಅಷ್ಟೇ. ಈ ಹೇಳಿರುವಂತ ಊರು ಹೆಸರಿರುವಂತ ಜಾಗದ ಸೈಡ್ ಅಲ್ಲಿ ಹೋಗುವಂತ ರಸ್ತೆ ಇದು. ಹೌದೌದು. ಅರೆಬೆಟ್ಟ ಅಂತ ಬೆಟ್ಟಗಳ ಮಧ್ಯದಲ್ಲಿ ಈ ರೋಡ್ ಇದಾಗುತ್ತೆ. ರೈಲ್ವೆ ರೋಡ್ ಮೇಲೆ ಈ ತರ ಕಾಣುತ್ತಲ್ಲ ಅಲ್ಲಿ. ಹೌದು. ಅದೇನದು ಇದು? ಎಲ್ಲಿರೋದು? ಅದು ಎಡಕುಮಾರಿ. ಇದೆ. ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಮತ್ತೆ ಅವರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲ ಕ್ರಾಸಿಂಗ್ ಇದೆ. ಪ್ರಾಬ್ಲಮ್ ಅಂದ್ರೆ ಮಳೆಗಾಲದಲ್ಲಿ ಎಲ್ಲ ಮಣ್ಣೆಲ್ಲ ಜರಿದು ಬೀಳುತ್ತೆ, ಮತ್ತೆ ಬಂಡೆಗಳೆಲ್ಲ ಬೀಳ್ತೇವೆ ರೈಲ್ವೆ ಟ್ರ್ಯಾಕಿಗೆ. ಬಿದ್ದಾಗ ಅಂದ್ರೆ ಸ್ಟೇ ಮಾಡಕ್ಕೆ ಅಂತ ಹೇಳಿ ಕ್ರಾಸಿಂಗ್ ರೋಡ್ ರಸ್ತೆ ಎಲ್ಲ ಅಗಲ ಮಾಡಿ ಕ್ರಾಸಿಂಗ್ ಇದೆ. ಪೂರ್ತಿ ಗುಂಡಿ ಒಳಗೆ ಹೋಗಿ ಬಿದ್ದಿದ್ದು ಯಾವತ್ತಾದ್ರೂ ತೆಗ್ದಿದ್ದೀವಿ? ಅವತ್ತೊಂದು ಸರ್ ಮಳೆಗಾಲದಲ್ಲಿ ಗ್ಯಾಸ್ ಟ್ಯಾಂಕರ್ ಮಣ್ಣು ಗುಡ್ಡ ಕುಸಿದು ಕೆಳಗಡೆ ಹೋಗಿತ್ತು ಸರ್. 300 ಮೀಟರ್ ಕೆಳಗಡೆ ಹೋಗಿತ್ತು. ಅದನ್ನೆಲ್ಲ ನಾವೇ ತೆಗೆದು ಮೇಲೆ ಕೊಡ್ತೀವಿ. 1000 ಮೀಟರ್ ಕೆಳಗೆ ಹೋಗಿದ್ದು ಅದೇ ಅಲ್ಲ ಅದು ಇರ್ಬೋದು. ರೈಲ್ವೆ ಟ್ರ್ಯಾಕಿಂದಲೂ ಕೆಳಗಡೆ ಹೋಗಿದೆ. ಒಂದು ದೊಡ್ಡ ಹಳ್ಳ ತರ ಅದಕ್ಕೆ ಬಿದ್ದು ಹಳ್ಳದೊಳಗೆ ಬಾಡಿ ಹೋಗಿ ಬಾಡಿ ಎಲ್ಲ ಅದು ನೀರು ಮಾತ್ರ ಅಲ್ಲ, ಸಿಕ್ಕಾಪಟ್ಟೆ ಕೆಸರಿತ್ತು. ರೈಲ್ವೆ ಮೇಲಿಂದ ಬೆಟ್ಟದ ಮೇಲಿಂದ ಗುಡ್ಡ ಕುಸಿದು ನೀರು ಬಂದು ಅದ್ರ ಜೊತೆಗೆ ಮಡ್ಡೆಲ್ಲ ಮಿಕ್ಸ್ ಆಗಿ ಎಲ್ಲ ಅದರೊಳಗೆ ಬಾಡಿ ಇತ್ತು. ಅದು ಎಲ್ಲ 1 ವಾರ ಕೆಲಸ ಮಾಡಿದೆ. ಒಂದು ವಾರ ಎಣ್ಣೆ ತೆಗಿಲಿಕ್ಕೆ 1 ವಾರ ಕೆಲಸ ಮಾಡಿದ್ವಿ. ಅದು ಮಣ್ಣು ಎಲ್ಲ ಬಿದ್ದು ಬಾಡಿ ಮತ್ತು ಈ ಗ್ಯಾಸ್ ಟ್ಯಾಂಕರ್ನ ಇಂಜಿನ್ ಇದು ಬರ್ತಲ್ಲ ಇಂಜಿನ್, ಅದು ಸಪ್ರೇಟ್ ಆಗಿ ಹೋಗಿ ಮಣ್ಣಡಿಗೆ ಹೋಗಿತ್ತು. ಇಲ್ಲಿ ಎಷ್ಟು ನದಿಗಳ ಹರಿತಾವ ಸರ್ ಒಟ್ಟು ಇಲ್ಲಿ? ಸರ್ ನದಿ ಇರುವಂಥದ್ದು ಒಂದೇ ಕೆಂಪು ಹೊಳೆ ಅಂತೇಳಿ. ಅದಕ್ಕೆ ರಸ್ತೆಗಳು ಸುಮಾರು ಇದೆ, ಒಂದು 20 ಜಾಸ್ತಿ ಮೇಲೆ ಇದೆ. ಕೆಂಪು ಹೊಳೆದು ವಿಶೇಷ? ಕೆಂಪು ಹೊಳೆದು ವಿಶೇಷ ಅಂದ್ರೆ ಅದು ಏನಕ್ಕೆ ಹೆಸರು ಏನಕ್ಕೆ ಬಂತಂತ ನಮಗೇನು ಗೊತ್ತಿಲ್ಲ. ಮೊದಲು ನಮ್ಮ ಸಣ್ಣದ್ರಿಂದಲೂ ಕೆಂಪು ಹೊಳೆ ಅಂತ ಹೇಳೋದು. ಹೌದು. ಅಲ್ಲಲ್ಲಿ ಏನಾದ್ರೂ ಸ್ಮಗ್ಲಿಂಗ್ ಅಥವಾ ಅದೇ ಕೆಂಪು ಹೊಳೆಯಲ್ಲಿ ಅದೇ ಸ್ವಲ್ಪ ವೇಶ್ಯಾವಟಿಕೆ ಜೋರು ಇದ್ದಿದ್ದು. ಅವಾಗ ನಮಗೆಲ್ಲ ಗೊತ್ತಿಲ್ಲ. ಆವಾಗಿನಿಂದಲೇ ಇದು ಕೆಂಪು ಹೊಳೆ ಅಂತ ಅಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಇತ್ತು ಅಂತೆಲ್ಲ ಹೇಳ್ತಾರೆ. ಮತ್ತೆ ಮೊದಲು ರೈಲ್ವೆ ಟ್ರ್ಯಾಕ್ ಇದೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರದ್ದು ಕ್ಯಾಂಪ್ ಎಲ್ಲ ಇತ್ತಂತೆ. ಪ್ಲೈವುಡ್ ಲಾರಿ ಏರ್ಕೊಂಡು ಬರೋದು ನೀರಿಗೆ ಬಿತ್ತು ಮಳೆಗಾಲದಲ್ಲಿ. ಅದು ತುಂಬಾ ಏನಂದ್ರೆ ಮಳೆ ನೀರು ಜಾಸ್ತಿ ಇತ್ತು, ಬಾಡಿ ಎಲ್ಲಿ ಹೋಯ್ತು ಅಂತ ಸಿಗ್ಲಿಲ್ಲ, ಹುಡುಕಿ ಸಿಗ್ಲೇ ಇಲ್ಲ. ಲಾಸ್ಟ್ಗೆ ಸಿಗುವಂಥದ್ದು ಬೇಸಿಗೆಗಾಲದಲ್ಲಿ ಬಾಡಿ ಸಿಗುವಂಥದ್ದು. ನೀರು ಹೋಗ್ತಾ ಇತ್ತು. ನಾವು ಎಲ್ಲ ತುಂಬಾ ಜನ ಹುಡುಕಿದ್ವಿ. ಮತ್ತೆ ನೀರು ಈ ತರ ಕಡಿಮೆ ಇರುವ ಟೈಮಲ್ಲಿ ಯಾರೋ ಮೀನು ಹಿಡಿಲಿಕ್ಕೆ ಹೋಗೋರು ಇರ್ತಾರೆ, ಅಂಥವರಿಗೆ ಬಾಡಿ ಈ ತರ ಇದೆ ಅಂತ ಹೇಳಿ ಬಂದು ಗೊತ್ತಾದ. ಎಲ್ಲರೂ ಗೊತ್ತಾಗ್ತಾನೆ ಇರಲಿಲ್ಲ. ಮತ್ತೊಂದು ರಾಜಸ್ಥಾನದ ಹುಡುಗ ನೀರು ಹೋಗಿದ್ದಾನೆ, ಅದು ಇದುವರೆಗೂ ಬಾಡಿ ಸಿಗ್ಲಿಲ್ಲ. ಎಲ್ಲಿ ಹೋಗಿದ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಲ್ಲ ಹೈಟ್ ಅಲ್ಲ ಸರ್, ನದಿಯಲ್ಲಿ ಕೈಕಾಲು ತೊಳ್ಲಿಕ್ಕೆ ಹೋದವನು. ಅಂದ್ರೆ ಲಾರಿ ನಿಲ್ಲಿಸಿ ಲಾರಿ ಮೇಲೆ ನಿಲ್ಲಿಸಿ ಡ್ರೈವರ್ ಮಂಗಳೂರಿಗೆ ಬಂದು ಅಲ್ಲಿ ಎಂತ ಮೆಟೀರಿಯಲ್ ಎಲ್ಲ ಖಾಲಿ ಮಾಡಿ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಒಳಗೆ ಇಳಿದು ಏನು ಕೈಕಾಲು ಮುಖ ತೊಳೆದು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದವರು. ಹಾಗೆ ಹೋದವನು ಮತ್ತೆ ಬಾಡಿಯೇ ಸಿಗ್ಲಿಲ್ಲ. ಇದು ತನಕ ಅದು ಬಂಡೆಗಳಿದೆಲ್ಲ, ಸಿಕ್ಕಾಪಟ್ಟೆ ಬಂಡೆಗಳಿದೆ ಸರ್. ಯಾವ್ದಾದ್ರು ಒಂದೊಂದು ಕಡೆ ಬಂಡೆ ಒಳಗಡೆಯಿಂದ ನೀರು ಪಾಸ್ ಆಗುತ್ತೆ. ಆ ತರ ಎಲ್ಲ ಹೋದ್ರೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗಿ ಇದೆಲ್ಲ ಗುಂಡೆ ನದಿಗೆ ಸೇರೋದ? ಗುಂಡಿ ಹೊಳೆ, ಕೆಂಪು ಹೊಳೆನೆ ಗುಂಡಿ ಹೊಳೆ. ಮತ್ತೊಂದು ಏನಂದ್ರೆ ಸರ್, ಒಂದು 15 ವರ್ಷ ಮೊದಲು ಸರ್, ಬೆಂಗಳೂರಿಂದ ಒಂದು ಟ್ರಕ್ಕಿಂಗ್ ಅಂತ ಹೇಳಿ ಹುಡುಗರು ಬಂದಿದ್ರು, 5-6 ಜನ ಹುಡುಗರು ಬಂದಿದ್ರು. ಅವರು ಇಲ್ಲಿಂದ ಒಂದು ಗುಂಡ್ಯದಿಂದ ಒಂದು 14 ಕಿಲೋಮೀಟರ್ ಒಳಗಡೆ
ಫಾರೆಸ್ಟ್ ಒಳಗಡೆ ಕಾಡು ಒಳಗಡೆ ಅಲ್ಲಿ ನಾವು ತುಳುವಲ್ಲಿ ಹೇಳುದು ಕುತ್ತಿಚ್ಚಾಟ ಅಂತ ಹೇಳಿ. ಅಲ್ಲ ಕುತ್ತಿ ಚಾಟ ಅಂತ ಹೇಳಿ ಕುತ್ತನೆ ನೀರು ಬೀಳುವ ನೀರು ಜಾಗಕ್ಕೆ ಒಂದು ಇದರ ತರ ಸರ್, ಯಾವ್ದು ಹೇಳಿದ್ರೆ ನಮ್ಮ ಜಲಪಾತ ತರ ಮೇಲಿಂದ ನೀರು ಕುತ್ತನೆ ಜಲಪಾತದ ತರ ಬೀಳ್ತಾ ಇದೆ. ಸ್ವಲ್ಪ ಲೆವೆಲ್ ಇದೆ. ಲೆವೆಲ್ ಇದೆ ಅದು. ಅಲ್ಲಿ ಒಟ್ಟಿಗೆ ಒಂದು 5-6 ಜನ ಹುಡುಗರು ಬಂದಿದ್ರು, 3 ಜನ ಇಳಿದ್ರು ನೀರಿಗೆ. ಅದರಲ್ಲಿ 2 ಜನ ನೀರಲ್ಲಿ 3 ದಿವಸ ಕಳೆದು ಬಾಡಿ ಸಿಗುವಂಥದ್ದು. ಎಲ್ಲಿ ಸರ್ ಅದು ಯಾವ ರೀತಿ ಆಗುತ್ತೆ ಘಟನೆ ಅದು? ಅದು ಟ್ರಕ್ಕಿಂಗ್ ಅಂತ ಹೇಳಿ ಹುಡುಗರು ಬರುವಂತ ಸರ್. ಟ್ರಕ್ಕಿಂಗ್ ಈಗ ಇಲ್ಲಿ ಒಂದು ಬರುವಂತದ್ದು ಅಂತ ಹೇಳಿದ್ರೆ ಕತೆ ಟ್ರೆಕ್ಕಿಂಗ್ ಅಂತ ಹೇಳಿ ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ. ಹೌದು, ಈಗ ವರ್ಷ ಬಿಡುದಿಲ್ಲ ಒಳಗಡೆ. ಅಲ್ಲಲ್ಲ ಯಾವ್ದು ಇಲ್ಲಿ ದೊಡ್ಡ ಪಾಯಿಂಟ್ ಇರೋದು ಹೇಳಿ ಇದು? ಅದೇ ಕುತ್ತಿಚಾಟ ಅಂತ ನಾವು ಹೇಳಿದ್ದಾರೆ ಸರ್, ಕುತ್ತಿಚಾಟ ಅಂತ ಹೇಳಿ. ಮತ್ತೆ ಇಲ್ಲಿ ರೈಲ್ವೆ ಗುಡ್ಡ ಎಡಕೊಮೇರಿ ಈ ತರ ಇದೆಯಲ್ಲ, ಅಲ್ಲಿ ಎಲ್ಲ ಅದು ಇಲ್ಲಿಂದ ಒಂದು 14 ಕಿಲೋಮೀಟರ್ ನಡ್ಕೊಂಡು ಹೋಗು, ಗಾಡಿ ಯಾವ್ದು ಹೋಗಲ್ಲ ಅಲ್ಲಿಗೆ. 14 ಕಿಲೋಮೀಟರ್ ನಡ್ಕೊಂಡೇ ಹೋಗು. ಯಾವ ರೀತಿ ಹೋಗ್ತಾರೆ? ಕಾಲು ದಾರಿ ಇದೆ, ಕಾಲು ದಾರಿ ಇದೆ. ನಾವು 2 ದಿವಸ ಅಲ್ಲಿ ಹೋಗಿದ್ವಿ, ನಾವು ಹೋಗಿದ್ವಿ ಒಟ್ಟಿಗೆ. 2 ದಿವಸ, 2ನೇ ದಿವಸ 3ನೇ ದಿವಸಕ್ಕೆ ಹೆಣ ಸಿಗುವಂಥದ್ದು. ಮಾಡ್ತಾರೆ ಇವ್ರು? ಏನಿಲ್ಲ ಸರ್, ಸುಮ್ಮನೆ ಸ್ನಾನ ಮಾಡೋದು ಬರೋದಷ್ಟೇ. ಮತ್ತೆ ನೀರು ಜಲಪಾತ ತರ ಇದೆ. ನೀವು ಹೇಳಿದ್ರಲ್ಲ ಕುಟ್ಟಿ ಚಾತ ಅಂತ ಹೇಳಿ, ಹೋದಾಗ ಹೇಗಿತ್ತಲ್ಲಿ ಸರ್? ಅದು ನೋಡ್ಲಿಕ್ಕೆ ಒಳ್ಳೆ ಪ್ಲೇಸ್ ಸರ್. ಈಗ ಒಳ್ಳೆ ಲೆವೆಲ್ ಆದ ಜಾಗ, ಈ ಸ್ಟೇ ಮಾಡೋ ಜಾಗ. ಅದರ ಮೇಲೆ ಇದ್ರೆ ಎತ್ತರದಿಂದ ಬೀಳುವ ಜಲಪಾತ ನೀರಿದೆ, ಜೋಗದಿಂದ ನೀರು ಬೀಳೋ ತರನೇ ಎತ್ತರದಿಂದ ಬೀಳುದು. ಅದಕ್ಕೆ ಕುತ್ತಿ ಚಾಟ ಅಂತ, ಕುತ್ತನೆ ಬೀಳುವ ನೀರಿನ ಜಾಗ ಅಂತ ಕುತ್ತಿ ಚಾಟ ಅಂತ ಹೇಳಿ. ಚಾಟ ಅಂದ್ರೆ ನೀರು ಬೀಳುವಂತ ಸರ್. ಅದಕ್ಕೆಲ್ಲ ಅವರು ವಿಕ್ರಮ್ ಅವರು ಹೇಳಿದ್ರು, ಅವರೆಲ್ಲ ಬಂದಿರಲ್ಲ. ವಿಕ್ರಮ್ ಗೌಡ್ರು ಬಂದಿದ್ರು, ಅಲ್ಲಿ ಬಾಡಿ ತೆಗಿಲಿಕ್ಕೆ ಅವರು ಬಂದಿದ್ರು. ಏನಾಗಿತ್ತು ಅವತ್ತು ಅವ್ರು ಬಂದಾಗ? ಅಲ್ಲ, ಅವರು ನಮಗೆಲ್ಲ ಒಂದು ಅಂದ್ರೆ ನಮ್ಗೆ ಖರ್ಚು ಅವರೇ ಕರ್ಕೊಂಡು ಹೋಗ್ತಾರೆ. ನಮಗೆ ವಿಕ್ರಮ್ ಗೌಡ ಅಂತ ಹೇಳಿ ಅವರು ಆನ್ಬಾಳ್ನವರು, ಉರುಡಿ ವಿಕ್ರಮ್ ಆನ್ಬಾಳ್ನವರು. ಇಂಥ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಅಲ್ಲ ಆದ ಜಾಗಕ್ಕೆಲ್ಲ ಅವ್ರು ಬರ್ತಾರೆ. ನಮಗೆ ಸಪೋರ್ಟ್ ಮಾಡ್ತಾರೆ ಅವರು. ನಮಗೆ ಊಟದ ವ್ಯವಸ್ಥೆ, ನಮಗೆ ಹೋಗುವಂತ ಗಾಡಿ ವ್ಯವಸ್ಥೆ ಅವರೇ ಕರೀತಾರೆ, ಬನ್ನಿ ನಾನೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ಕೊಂಡು ಆ ತರ ಎಲ್ಲ ಮಾಡ್ತಾ ಇದ್ರು. ನೀವು ಈ ಕತೆಗಳು ಏನೇನು ಕೇಳಿದ್ರ? ಭೂತ ದೆವ್ವದ ಕತೆಗಳು, ಶಿರಾಡಿ ಘಾಟಿ ಇದು ಜನರು ಕೆಲವರೆಲ್ಲ ಹೇಳ್ತಾರೆ. ಏನಂತ ಹೇಳಿದ್ರೆ ರಾತ್ರಿ ಅಲ್ಲಿ ಏನೋ ಒಂದು ಕಂಡಂಗೆ ಆಯ್ತು ಘಾಟಲ್ಲಿ, ಆ ಟರ್ನಲ್ಲಿ ಇದೆ ನಮ್ಮ ಘಾಟಲ್ಲಿ ಒಂದು ಡಬಲ್ ಟರ್ನಿಂದ ಮೇಲೆ ಏನೋ ಒಂದು ಸೌಂಡ್ ಕೇಳ್ತಾ ಇತ್ತು. ಯಾವುದೋ ಮಕ್ಕಳು ಕೂಗುವಂತೆ ತರ ಆ ತರ ಎಲ್ಲ ಸೌಂಡ್ ಕೇಳ್ತಾ ಇದೆ ಅಂತ ನಾವೇನು ಮಕ್ಕಳ ಸೌಂಡ್ ಎಲ್ಲ ಕೇಳ್ತಾ ಇದೆ ಅಂತ ಹೇಳಿ ಕೇಳಿ ಸರ್. ತುಂಬಾ ಜನ ಹೇಳಿದ್ದಾರೆ ಆ ತರ, ಗಾಡಿ ಡ್ರೈವರ್ಗಳೇ. ಅದೇ ಈ ಮಕ್ಕಳು ಕೂಗುವ ತರ ಅಂತ ನಮಗೆ ಭಯ ಆಯ್ತು. ನಮಗೆ ಅಂದ್ರೆ ಸ್ವಲ್ಪ ಹುಡುಕಿದೆವು ಅಂತ, ಏನೋ ಸೌಂಡ್ ಬರುತ್ತೆ, ಜನರಿಗೆ ಏನಾದ್ರು ತೊಂದರೆ ಆಗಿ ಬಿದ್ದಿದ್ದಾರೆ ಬಂದು ಕೆಲವರು ಬಂದು ಹೇಳ್ತಾರೆ, ಸರಿ ಹೋಗಿ ನೋಡಿ, ಏನೋ ಗಾಡಿ ಏನಾದ್ರು ಬಿದ್ದಿರ್ಬೋದು, ಹೋಗಿ ನೋಡಿ ಅಂತ. ಹಾಗೆ ಹೋಗಿ ನೋಡಿದ್ದಿದೆ. ಏನ್ ಗಾಡಿಯನ್ನು ಸಿಕ್ಕಿದಂತದ್ದು ಏನಿಲ್ಲ. ಮಕ್ಕಳು ಕೂಗುದಂದ್ರೆ ಇದು ಎಷ್ಟು ಗಂಟೆಗೆ ಅವ್ರು ಹೇಳೋದು? ಎಲ್ಲ ಮಧ್ಯರಾತ್ರಿಗೆ ಸರ್, ಎಲ್ಲ ರಾತ್ರಿಗೆ. ಮಕ್ಕಳಂದ್ರೆ ಎಷ್ಟು ಮಕ್ಕಳು ಕೂಗಿದಾಗ? ಅಲ್ಲ, ಏನೋ ಮಕ್ಕಳು ಅಳ್ದಂಗೆ ಸೌಂಡ್ ಬಂದಂಗೆ ಆಯ್ತು, ಆಗ್ತಾ ಇದೆ, ನೀವು ಯಾರಾದ್ರೂ ಇದ್ರೆ ಕಳಿಸಿ ನೋಡಿ ಅಂತ ಹೇಳ್ತಾರೆ. ಕೆಲವು ಪರಿಚಯ ಡ್ರೈವರ್ಗಳು ಹೇಳ್ತಾರೆ ಈ ತರ ಆಗಿದೆ ನೋಡಿ ಅಂತ ಹೇಳಿ. ನೀವು ಅವಾಗ ಎಷ್ಟನೇ ತಿರುಗಿ ಹೋಗಿ ನೋಡಿದ್ದೀರಾ? ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋಗಿ ನೋಡ್ತೇವೆ. 15 ಕಿಲೋಮೀಟರ್. ಎಕ್ಸಾಕ್ಟ್ ಹೆಸರು ಏನು? ಡಬಲ್ ಟರ್ನ್ ಇಂದ ಮೇಲೇನೆ ಸರ್. ಊರು ಯಾವ್ದು ಬರ್ತಾರೆ? ಇಲ್ಲ, ಅಲ್ಲಿ ಊರಿಲ್ಲ ಸರ್. ಅಲ್ಲಿ ಊರಿಲ್ಲ. ಹಬ್ಲಿ ಬೀಡು ಅಂತ ಹೇಳಿ ಅಲ್ಲ, ರೈಲ್ವೆಗೆ ಹೋಗುವ ಒಂದು ಕ್ರಾಸ್ ರೋಡ್ ಇದೆ. ಏನೇನು ಯಾವುದು? ಹಬ್ಲಿ ಬೀಡು ಅಂತ ಹೇಳಿ. ರೈಲ್ವೆ ಬರುತ್ತೆ. ಶಿರಾಡಿ ಘಾಟಲ್ಲೇ, ಶಿರಾಡಿ ಘಾಟಲ್ಲಿ. ಶಿರಾಡಿ ಅಂದ್ರೆ ಇಲ್ಲಿ ಕೆಳಗಡೆ ಇಳಿದ ನಂತರ ಸಿಗುವ ಊರು ಶಿರಾಡಿ ಘಾಟ್. ಶಿರಾಡಿ ಘಾಟಲ್ಲಿ ಹಬ್ಲು ಬೀಡ್ ಅಂತ ಬರುತ್ತೆ. ಅಲ್ಲಿವರೆಗೆ ನಾವು ಹೆಚ್ಚಾಗಿ ಹೋಗಿ ನೋಡುದು. ಅಂದ್ರೆ ಸಾಧಾರಣ ಹೆಚ್ಚಾಗಿ ಏನಾದ್ರು ಇನ್ಸಿಡೆಂಟ್ ಇದ್ರೆ ಆ ಏರಿಯಾದಲ್ಲೇ ನಮಗೆ ಕಾಣಕ್ಕೆ ಸಿಗುವುದು. ಅದು ಶಿರಾಡಿಯಿಂದ ಒಂದು 5-6 ಕಿಲೋಮೀಟರ್ ಒಳಗಡೆ ಸರ್. ಅಲ್ಲಿಂದ ಸೌಂಡ್ ಎಲ್ಲ ರಾತ್ರಿ ಎಲ್ಲ ಹೋಗುವವರಿಗೆ ಕೇಳ್ತಾ ಇದೆ ಅಂತ. ಕುದುರೆ ಓಡುವಂಥದ್ದು, ಮತ್ತೆ ಏನೋ ಯುದ್ಧ ಮಾಡುವ ತರ ಶಬ್ದಗಳೆಲ್ಲ ಕೇಳುವಂತದ್ದು ತುಂಬಾ ಜನ ಹಳೆಯ ಜನಗಳೆಲ್ಲ ಹೇಳ್ತಾ ಇದ್ರು. ತುಂಬಾ ವರ್ಷ ಹಿಂದೆ ಅಲ್ಲಿ ಜನ ವಾಸ ಇದ್ರು ಅಂತ ಹೇಳ್ತಾ ಇದ್ರು. ಶಿರಾಡಿಯಿಂದ ಒಂದು 5-6 ಕಿಲೋಮೀಟರ್ ಒಳಗಡೆ ಸರ್. ಅಲ್ಲಿ ಏನೋ ಕುದುರೆಗಳು ಓಡಿದಂಗೆ ಎಲ್ಲ ರಾತ್ರಿ ಹೊತ್ತಲ್ಲ ಸರ್, ಕುದುರೆಗಳು ಓಡಿದಂಗೆ ಸೌಂಡು, ಮತ್ತೆ ಏನೋ ಈ ಯುದ್ಧ ಮಾಡೋ ತರ ಕತ್ತಿಗಳು ಆ ತರ ಸೌಂಡ್ಗಳೆಲ್ಲ ಕೇಳ್ತಾ ಇದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಇದು ಶಿರಾಡಿ ಪ್ರದೇಶದ. ಹೌದು ಸರ್. ನಿಮಗೆ ಎಷ್ಟು ಜನ ಹೇಳಿದ್ದಾರೆ? ನಮಗೂ ಇಲ್ಲಿ ಲೋಕಲ್ ಕೆಲವು ಹೇಳ್ತಾರೆ. ಮತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಡೆ ಇದಕ್ಕೆ ಹೋಗ್ಲಿಲ್ಲ. ಇದು ಶಿರಾಡಿಯಲ್ಲೇ ನಡೆದಿರುವಂತ ಘಟನೆ. ಹೌದೌದು. ಎಲ್ಲೆಲ್ಲಿ? ಶಿರಾಡಿ ಏನದು? ಅಲ್ಲ, ಏನಾಗುತ್ತೆ? ಸೌಂಡ್ ಕುದುರೆಗಳು ಓಡುವಂತ ಸೌಂಡ್ಗಳೆಲ್ಲ ಕೇಳ್ತಾ ಇದೆ. ರಾಜರ ಕುದುರೆಗಳು ಓಡುವಂತ ಸೌಂಡ್ಗಳು ಆ ತರ ಎಲ್ಲ ಕೇಳ್ತಾ ಇದ್ದಂತೆ. ರಾತ್ರಿ ಹೊತ್ತಲ್ಲ ಅಲ್ಲಿಂದ ಯಾರು ಮೊದಲು ಕಾಲು ದಾರಿ ಇತ್ತು ಸರ್, ಈಗ ಇಲ್ಲ. ಈಗ ಯಾರು ನಡ್ಕೊಂಡು ಹೋಗುದಿಲ್ಲ, ಅಲ್ಲೆಲ್ಲ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಯಾರು ಹೋಗುದಿಲ್ಲ ಸರ್. ಬರೀ ಕುದುರೆ ಸೌಂಡ್ ಮತ್ತೆ ಯುದ್ಧ ಆದಂಗೆ ಆ ತರ ಸೌಂಡ್ಗಳು, ಯುದ್ಧದಲ್ಲಿ ಒಂದು ಸೌಂಡ್ಗಳು ಕೇಳ್ತಾರೆ ಹಿಂದಿನ ಕಾಲದಲ್ಲಿ. ನಾವು ಸಿನಿಮಾದಲ್ಲೆಲ್ಲ ನೋಡುತ್ತಾರೆ
ಆ ಥರ ಸೌಂಡ್ಗಳು ಕೇಳ್ತದೆ ಅಂತ. ನನಗೆ ಕೂಡ ಇಂಥ ಮಾತುಗಳನ್ನು ಹೇಳಿರೋದು ಮಾತ್ರ ನನಗೆ ಕೇಳಿದಾರಲ್ಲೇ ಅದೇ ಈ ಮಕ್ಕಳು ಕೂಗುವ ತರ ಅಂತ ನಮಗೆ ಭಯ ಆಯಿತು, ನಮಗೆ ಅಂದ್ರೆ ಸ್ವಲ್ಪ ಹುಡುಕಿದೆವು ಅಂತ ಕೇಳಿದವರು ಇದ್ದಾರೆ. ಹುಡುಕಿದವರು ಆ ಥರ ಏನೋ ಸೌಂಡ್ ಬರುತ್ತೆ, ಜನರಿಗೆ ಏನಾದ್ರು ತೊಂದರೆ ಆಗಿ ಬಿದ್ದಿದ್ದಾರೆ ಅಂತ ಬಂದು ಕೆಲವರು ಬಂದು ಹೇಳ್ತಾರೆ, ಸರಿ ಹೋಗಿ ನೋಡಿ ಏನೋ ಗಾಡಿ ಏನಾದ್ರು ಬಿದ್ದಿರ್ಬೋದು ಹೋಗಿ ನೋಡಿ ಅಂತ. ಹಾಗೆ ಹೋಗಿ ನೋಡಿದ್ದಿದೆ. ಏನ್ ಗಾಡಿಯನ್ನು ಸಿಕ್ಕಿದಂತದ್ದು ಏನಿಲ್ಲ. ಮಕ್ಕಳು ಕೂಗುದಂದ್ರೆ ಇದು ಎಷ್ಟು ಗಂಟೆಗೆ ಅವ್ರು ಹೇಳೋದು ಬಂದು? ಎಲ್ಲ ಮಧ್ಯರಾತ್ರಿಗೆ ಸರ್, ಎಲ್ಲ ರಾತ್ರಿ ರಾತ್ರಿಗೆ. ಏನ್ ಮಾಡ್ತಾರೆ ಮಕ್ಕಳಂದ್ರೆ ಎಷ್ಟು ಮಕ್ಕಳು ಕೂಗಿದಾಗ? ಅಲ್ಲ ಏನೋ ಮಕ್ಕಳು ಅಳ್ದಂಗೆ ಸೌಂಡ್ ಬಂದಂಗೆ ಆಯ್ತು ಆಗ್ತಾ ಇದೆ, ನೀವು ಯಾರಾದ್ರೂ ಇದ್ರೆ ಕಳಿಸಿ ನೋಡಿ ಅಂತ ಹೇಳ್ತಾರೆ. ಕೆಲವು ಪರಿಚಯ ಡ್ರೈವರ್ಗಳು ಹೇಳ್ತಾರೆ ಈ ತರ ಆಗಿದೆ ನೋಡಿ ಅಂತ ಹೇಳಿ. ನೀವು ಅವಾಗ ಎಷ್ಟನೇ ತಿರುಗಿ ಹೋಗಿ ನೋಡಿದ್ದೀರಾ? ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋಗಿ ನೋಡ್ತೇವೆ. 15 ಕಿಲೋಮೀಟರ್. ಎಕ್ಸಾಕ್ಟ್ ಹೆಸರು ಏನು? ಡಬಲ್ ಟರ್ನ್ ಇಂದ ಮೇಲೇನೆ ಸರ್. ಊರು ಯಾವ್ದು ಬರ್ತಾರೆ? ಇಲ್ಲ ಅಲ್ಲಿ ಊರಿಲ್ಲ ಸರ್. ಅಲ್ಲಿ ಊರಿಲ್ಲ. ಹಬ್ಲಿಬೀಡು ಅಂತ ಹೇಳಿ ಬೀಡು ಅಂತ ಹೇಳಿ ಅಲ್ಲ, ರೈಲ್ವೆಗೆ ಹೋಗುವ ಒಂದು ಕ್ರಾಸ್ ರೋಡ್ ಇದೆ. ಏನೇನು ಯಾವುದು? ಹಬ್ಲಿಬೀಡು ಅಂತ ಹೇಳಿ ರೈಲ್ವೆ ಗಾಡಿಯಲ್ಲೇ ಬರುತ್ತೆ. ಶಿರಾಡಿ ಘಾಟಲ್ಲೇ ಶಿರಾಡಿಯಲ್ಲ, ಶಿರಾಡಿ ಘಾಟಲ್ಲಿ. ಶಿರಾಡಿ ಅಂದ್ರೆ ಇಲ್ಲಿ ಕೆಳಗಡೆ ಇಳಿದ ನಂತರ ಸಿಗುವ ಊರು ಶಿರಾಡಿ ಘಾಟ್. ಶಿರಾಡಿ ಘಾಟಲ್ಲಿ ಹಬ್ಲಿಬೀಡು ಅಂತ ಬರುತ್ತೆ. ಅಲ್ಲಿವರೆಗೆ ನಾವು ಹೆಚ್ಚಾಗಿ ಹೋಗಿ ನೋಡುದು. ಅಂದ್ರೆ ಸಾಧಾರಣ ಹೆಚ್ಚಾಗಿ ಏನಾದ್ರು ಇನ್ಸಿಡೆಂಟ್ ಇದ್ರೆ ಆ ಏರಿಯಾದಲ್ಲೇ ನಮಗೆ ಕಾಣಕ್ಕೆ ಸಿಗುವುದು.